ಯಾರನ್ನಾದ್ರೂ ವಿಚಾರಣೆ ಮಾಡಿದಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಸರ್ ಅಂತಂದ್ರೆ ಏನ್ ಹೇಳೋಣ ಅಂತಾರೆ. ಅಂದ್ರೆ ಹತಾಶ ಭಾವನೆ ಇದೆ, ಸೋಲಿನ ಭಾವನೆಯನ್ನ ಯಾವಾಗ್ಲೂ ವ್ಯಕ್ತಪಡಿಸ್ತಾರೆ ಸರ್. ನೀವು ಯಾವತ್ತೂ ಸಹ ಸೋಲನ್ನ ಗೆಲುವಾಗಿ ಪರಿವರ್ತಿಸಿದವರು. ಸೋಲು ಎನ್ನುವುದು ಗೆಲುವಿನ ವಿರುದ್ಧ ಪದ ಅಲ್ಲ, ನಿಮ್ಮ ಅಭಿಪ್ರಾಯ. ಅದು ಗೆಲುವಿಗೊಂದು ಪಾಲುದಾರ. ಆ ಗೆಲುವಿಗೆ ಚೆಲುವು ಬರುವುದೇ ಈ ಒಂದು ಸೋಲಿನ ಸಾಂಗತ್ಯದಿಂದ. ಸರ್, ಇಂಥ ಸೋಲು ಗೆಲುವುಗಳನ್ನ ತಮ್ಮ ಜೀವನದ ಏರಿಳಿತದಲ್ಲಿ ಕಂಡವರು. ಅದನ್ನು ಹೇಗೆ ನಿಭಾಯಿಸಿದ್ರಿ ಸರ್? ಮನಸ್ಸಿನ ಸ್ಥೈರ್ಯ, ಮನಸ್ಸಿನ ಒಂದು ಇದೆಯಲ್ಲ, ಚಂಚಲಗೊಳಿಸಿದಂಗೆ ಕೇಂದ್ರೀಕರಿಸಿಕೊಂಡು ದೇವರ ಮೇಲೆ ಒಂದು ಅತಿಯಾದ ಜ್ಞಾನವನ್ನು ಇಟ್ಕೊಂಡು ಯಾವ ಮನುಷ್ಯ ಹೋಗ್ತಾನೋ ಅವನಿಗೆ ಸೋಲು ಅನ್ನೋದೇ ಇಲ್ಲ, ಗೆಲುವಿನ ದಾರಿಯಲ್ಲಿ ಅವನು ಹೋಗ್ತಾನೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಬೇರೆ ನಮಗೆ ನಿಮ್ಮಂಗೆ ಇದನ್ನ ಅನುಕರಣೆ ಮಾಡಿ ಹೇಳೋ ಶಕ್ತಿ ನನಗಿಲ್ಲ. ಆದ್ರೂ ಅದೊಂದು ಹೇಳಬಲ್ಲೆ ನಾನು. ಸರ್, ಈಗ ಆಗ್ತಾ ಇದೆ ನಿಮ್ಮ ಒಂದು ಅವಧಿಯಲ್ಲಿ ಶಾಲೆಗಳು ನಿಜವಾಗ್ಲೂ ಜ್ಞಾನ ದೇಗುಲಗಳಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಸುಶಿಕ್ಷಿತರನ್ನಾಗಿ ಮಾಡಿ ಜೀವನದ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಒಂದು ದೊಡ್ಡ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಇವತ್ತು ಶಾಲೆ ಕಾರ್ಖಾನೆಯಾಗಿದೆ, ಮಕ್ಕಳುಗಳು ಉತ್ಪನ್ನ ಆಗೋಗ್ಬಿಟ್ಟಿದ್ದಾರೆ. ಶಿಕ್ಷಣ ಮೇಲಿಂದ ಇಳಿಯುವಂತ ವ್ಯವಸ್ಥೆ ಅಲ್ಲ ಅಂತಕ್ಕಂಥ ನಮಗೂ ಸಹ ವಾದ. ಇವತ್ತಿನ ಈ ಒಂದು ಕಾನ್ವೆಂಟ್ ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ಕಾನ್ವೆಂಟ್ ವಿದ್ಯಾಭ್ಯಾಸದ ಮೇಲೆ ಏನು ಅಂತಂದ್ರೆ ಇದೇ ಒಪ್ಕೊಂತೀನಿ, ಜ್ಞಾನಾಭಿವೃದ್ಧಿಗೆ ನಾವು ಬೇರೆ ಬೇರೆ ಕಡೆಗೆ ಹೋಗ್ಲೇಬೇಕಾಗುತ್ತೆ, ಸಂದರ್ಭಾನುಸಾರವಾಗಿ ಹೋಗ್ಲೇಬೇಕು, ಹೋಗ್ತಾ ಇದ್ದಾರೆ ಈಗ. ಆವಾಗ ಏನಾಗುತ್ತೆ ಅಂತಂದ್ರೆ ಮೂಲ ವಿದ್ಯೆ ಇರುತ್ತಲ್ಲ ಊರುಗಳಲ್ಲಿ, ಅದು ಸ್ವಲ್ಪ ಅದು ಗಟ್ಟಿಯ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಏಕೆಂತಂದ್ರೆ ನಾನು ಅಲ್ಲಿಗೆ ಹೋಗಿ ಅವರು ಒಳ್ಳೆ ಮೆರಿಟ್ ನಲ್ಲಿ ಬರುತ್ತೆ, ಸ್ಪರ್ಧಾತ್ಮಕ ಯೋಗ ಬೇರೆ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಸ್ಕೂಲ್ ಆದರೂ ಕೂಡ ನಮ್ಮ ವಿದ್ಯಾವಂತರಿಗೆ ಹೇಳ್ತಿರೋದು, ಅಲ್ಲಿ ನಾವು ಕರೆಕ್ಟ್ ರೀತಿಯಾಗಿ ನಾವು ಅದನ್ನ ಕಲ್ತಾಗ ಏನಾಗುತ್ತೆ ಅಂತಂದ್ರೆ ಅದನ್ನು ಯಾವಾಗಲೂ ಕೂಡ ಅದನ್ನ ವೀಕ್ ಆಗಕ್ಕೆ ಆಗತ್ತಲ್ಲ, ಇನ್ನು ಅಭಿವೃದ್ಧಿ ಆಗಿದ್ರೆ ಹೋಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ಸರ್. ಬಣ್ಣ ಹೋಗಿ ಸುಣ್ಣ ಆಗುವಂಥದ್ದು ಅನೇಕದ ಇದೆ. ಪ್ರಾಯಶಃ ಗೆದ್ದವರು ಏನೇ ಕತೆ ಹೇಳಿದ್ರು ಅದು ಒಂದು ಶ್ರೇಷ್ಠ ಅಂತ ಅನ್ಸುತ್ತೆ, ಸೋತವರು ಭಗವದ್ಗೀತೆ ಹೇಳಿದ್ರು ಸಹ ಅದು ಸೋಲು ಅಂತ ಅನ್ಸುತ್ತೆ. ಇಲ್ಲಿ ಗೆಲುವು ಮುಖ್ಯನೇ ಹೊರತು ಇಲ್ಲಿ ಕತೆ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಹೇಳ್ತಕ್ಕಂಥ ವ್ಯಕ್ತಿ ಶ್ರೇಷ್ಠತೆ ಇದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಶ್ರೇಷ್ಠತೆ ಇದೆ ಅಂತಕ್ಕಂಥದ್ದಾಗಿದೆ. ನೀವು ಅದೇ ತರ ತಮ್ಮ ಬದುಕಿನ ಉದ್ದಕ್ಕೂ ಸಹ ಸಾತ್ವಿಕತೆಯನ್ನೇ ಬದುಕಿಸಿ ಬಂದವರು. ಅಮ್ಮು ಬಿಮ್ಮುಗಳಿಲ್ಲ, ಯಾರನ್ನೂ ಸಹ ದುಮಾನುಗಳಿಂದ ಮಾತನಾಡಿಸಿದವರಲ್ಲ. ವಿನಯಶೀಲತೆಯ ಸಾಕಾರ ಮೂರ್ತಿ ನೀವು. ಶಾಂತವಾಗಿರ್ತಕ್ಕಂತಹ ತಣ್ಣನೆಯ ಕೊಳ ಅಂತ ಮೊದಲೇ ನಾನು ಉಲ್ಲೇಖಿಸಿದೆ ಅಂತ. ಏನಾಗುತ್ತೆ ಅಂತಂದ್ರೆ ಈ ದೇವತಾಮ ಇಲ್ಲಿ ಬಂದ್ಬಿಟ್ರೆ ಇರೋದ್ನೆಲ್ಲ ನಾವು ಏನು ಕ್ಲೇಶಗಳಿದಾವ ನಮ್ಮಲ್ಲಿ ಇರ್ತಕ್ಕಂಥದ್ದೆಲ್ಲ ಮರಿಬೇಕು ಅನಿಸ್ತಾ ಇದ್ದೀವಿ. ಒಳ್ಳೊಳ್ಳೆ ಭಾವನೆಯಿಂದ ಹೋಗೋಣ, ನಾವೆಲ್ಲರೂ ಸಹಕಾರ ಒಂದು ಮನೋಭಾವದಿಂದ ಹೋಗ್ಬೇಕು ಅಂತ ನನ್ನ ಮನಸ್ಸು, ನನ್ನ ವೈಯಕ್ತಿಕ ಮನಸ್ಸು ಒಳ್ಳೆದು ಸರ್. ಸಿದ್ಧಾರ್ಣ ಕೇಳಿ ನಾವು ಅತಿಯಾಗಿ ವಿದ್ಯಾವಂತರ ಆಗಲಿಲ್ಲ ಅಂತಂದ್ರು ಕೂಡ ನಾವು ಏನ್ ಕಲ್ತಿರ್ತೀವೋ ಅದನ್ನಾರ ಬೋಧನೆ ಮಾಡ್ಬೇಕು ಅಂತ ನನ್ನ ಮನಸ್ಸು. ಯಾವ್ದೇ ಸ್ಕೂಲ್ಗೆ ಹೋದ್ರು ಕೂಡ ಬದ್ಧತೆ, ನಮಗೆ ಗೊತ್ತಿರೋ ವಿಷಯ ಇರಲಿ ಅಲ್ಲಿ ಒಂದ್ ಕಡೆ. ನಾನು ಎಷ್ಟೋ ಸರಿ ನಮ್ಮ ಇವರಿಗೆ ಸೈಕಲ್ ತೊಳ್ಕೊಂಡ್ಬಂದು ಪಾಠ ಮಾಡೋಂಥದ್ದು ಯಾರು ಇವಾಗ ಯಾರು ಹೋಗ್ತಾರೆ? ನಾವು ಎಷ್ಟೋ ಸರಿ ನಮ್ಮ ಹಳೆಬೀಡಿನಲ್ಲಿ ಇದ್ರಲ್ಲ ಹೆಡ್ ಮಾಸ್ಟರ್ ಅನಂತರಾಮು, ಅವ್ರಿಗೂ ಒಂದ್ಸರಿ ನಾನು ದಬಾಯಿಸಿದ್ದು ಉಂಟು. ಪ್ರಶ್ನೆ ಕೇಳಿದ್ರೆ ನಾನು ಅವರಿಗೆ ಮಕ್ಕಳಿಗೋಸ್ಕರನೇ ಇದು ಸೀತಾರಾಮ ಶಾಸ್ತ್ರಿಗಳು ಕೇಳಿದ್ರು ನಾವು, ಸರ್ ಇದರಲ್ಲಿ ಸಮಾಜದಲ್ಲಿ ಈ ಥರದಲ್ಲಿ ನನಗೆ ಗೊತ್ತಾಗಲ್ಲ ಸರ್ ಹೇಳಿ ಅಂತಂದ್ರೆ, ನೀವು ಕಲ್ತದ್ನೇ ಹೇಳೋಗ್ರಿ ಅಂದ್ರು ಅವರು. ಸರಿ ಹೇಳಿದಾದ್ರೆ ಮಾತ್ರ ಹಂಗೆ ನನಗೆ ಗೊತ್ತಿದ್ದಿದ್ರು ಕೂಡ ಆಕಸ್ಮಿಕ ಗೊತ್ತಿದ್ರು ಕೂಡ ನಾನು ನಂದು ಅವಾಗ ಕೇಳೋರು ಹೇಳೋರು ಕಡಿಮೆ ಆದ್ರೂ ಇವರು ಎಲ್ಲೂ ತಪ್ಪಾಗಬಾರ್ದು ಅಂತೇಳಿ ಕರೆಕ್ಟ್ ರೀತಿ ಬೋಧನೆ ಮಾಡೋಣ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಕೂಡ ಅವ್ರು ಯಾವುದೇ ನಾವು ಕಲಿಸಿದ ಶಾಲೆಗೆ ಹೋದ್ರು ಕೂಡ ಒಂದು ಸರಿದಾರ ಪರವಾಗಿಲ್ಲ ಅಂತ ಸಾಕಷ್ಟೇ. ಒಂದು ಮಾತು ಹೇಳಿದ್ರು ಸಾಕು. ಈ ಟೈಪ್ನಲ್ಲಿ ವಾತಾವರಣದಲ್ಲಿ ಬಂದಿತ್ತು. ಹೊಡೆದಿದ್ದಾರೆ ಸರ್ ಸ್ಟೂಡೆಂಟ್ಸಿಗೆ?
ಅಂದ್ರೆ ಹೊಡಿತಿರಲ್ಲ ಅತಿಯಾಗಿ ನಾನು ಅತಿ ಹೊಡಿತಿರಲ್ಲ. ಒಂದು ಮಾತು ಬೈತು. ನೀವು ಹೊಡೆಯಲ್ಲ, ನಾನು ನೋಡಿದ್ರೆ ಹೊಡೆದಿರಲಿಲ್ಲ ನೀವು ಯಾರಿಗೂ. ಆಮೇಲೆ ಕತ್ತೆ ತುಂಬಾ ಇಷ್ಟಪಡೋರು. ಕತ್ತೆನ ಶಬ್ದ ಬಂತು. ಹಾಂ, ಹೋಗ ಕತ್ಗಳು ನೀವು ಹೋಗ ಇಲ್ಲಿ ಹೇಳ್ಕೊಟ್ರು ಕಲಿಯಾಕು ನೀವು ಹೋಗಿ ಮಾತು ಹೇಳ್ತಿದ್ದೆ. ಅದು ಇವತ್ತಿನ ಸಂದರ್ಭದಲ್ಲಿ ತಪ್ಪು ಅನ್ಸ್ಕೊಂಡು ನನಗೆ. ನೀವು ಪಿಂಪಿಮ್ ಗೊಂಬೆ ಎಲ್ಲ ಹಾಡು ಹೇಳ್ತಿದ್ರಿ ಸರ್, ಪದ್ಯ ಹೇಳ್ತಿದ್ರಿ. ಗೊಂಬೆ ಗೊಂಬೆ ಪದ್ಯ ಎಲ್ಲ, ಹೌದು. ಪಿಂಪಿಮ್ ಗೊಂಬೆ ಅವೆಲ್ಲ. ಹಾಂ ಸರ್, ಹಾಂ ಸರ್. ನೆನಪೇನಾರ ಇದೆಯಾ ಸರ್ ಅದು? ಅವರ ಅವಧಿಯಲ್ಲಿ ಅವರ ಒಂದು ಪ್ರವಚನವನ್ನು ಕೇಳಿ ಬೆಳೆದಂಥವ್ರು ತಾವು ಸಹ ಮತ್ತೆ ಅಂತ ನೂರಾರು ಶಿಷ್ಯರನ್ನ ತಯಾರು ಮಾಡ್ತಕ್ಕಂಥ ಒಂದು ಗುರುವಿನ ಸ್ಥಾನವನ್ನು ಪಡೆದಿದ್ದೀರಿ. ಹಾಗಾಗಿ ನಿಮ್ಮ ಅಭಿಪ್ರಾಯ ಹೇಗೆ ಸರ್? ಕ್ಲಾಸು 84ರಿಂದ ತುಂಬ ಭಾಳಷ್ಟು ಸೌಮ್ಯ ವ್ಯಕ್ತಿ, ಭಾಳ ಅವ್ರ ಹತ್ರ 4 ಅಕ್ಷರ ಕಲಿತು ಇವತ್ತು ನಾನು ಅವರ ವೃತ್ತಿಯಲ್ಲಿ ನಾನು ಅದೇ ವೃತ್ತಿಯನ್ನು ಹಿಂಬಾಲಿಸಿ ಹೋಗಿದ್ದೇನೆ. ಇವತ್ತು ವೃತ್ತಿ ಮಾಡ್ತಿದ್ದೇನೆ. ಅವರು ಇವತ್ತು ಕೂಡ ಯಾವುದೇ ಒಂದು ನಾನು ಈ ಸ್ಕೂಲು ಅಂತಲ್ಲ, ಊರು ಮನೇಲಿ ಕೂಡ ಅವ್ರು ಹೊರಟಾಗಿ ಮಾತಾಡೋದು ಇದು ಕೇಳಿ ಬೇಕಾದ್ರೆ ನಂಗೆ ಎಲ್ಲ ರೀತಿ ಮಾತಾಡ್ತೀವಿ. ಆದರೆ ಅವ್ರು ಮಾತ್ರ ಒಂದು ದಿವಸನೂ ಕೂಡ ಜಂಬುವಾಗಿ ಗರ್ವದಿಂದ ಒಬ್ಬರಿಗೆ ನೋವಾಗೋ ಥರ ಯಾವತ್ತೂ ಇನ್ನೊಬ್ಬರಿಗೆ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿ ನೋವಾಗಂತ ಎಂದೂ ಮಾತಾಡಿಲ್ಲ. ಇದುವರೆಗೆ ನಾನು ಕೇಳುವಿಲ್ಲ, ಊರಲ್ಲೂ ಕೇಳಿಲ್ಲ, ನಾನೊಂದಲ್ಲ. ಅವ್ರು ಆ ರೀತಿ ಬೀದಿ ನಿಂತ್ಕೊಂಡಾಗಲಿ, ಬೇರೆ ಹತ್ರ ನಿಂತ್ಕೊಂಡಾಗಲಿ, ನಕ್ಷತ್ರ ನಿಂತ್ಕೊಂಡಾಗಲಿ ಜಗಳ ಮಾಡೋದು ಮಾತಾಡೋದು ಅವರಲ್ಲಿ ಇಲ್ಲವೇ ಇಲ್ಲ. ಅದು ಬೈ ಬರ್ತ್ ಹುಟ್ಟಿನಿಂದ ಬಂದಿದ್ದವರಿಗೆ. ಹಾಗಾಗ್ಬಿಟ್ಟು ನಾನು ಯಾಕೆಂದರೆ ನನಗೊಬ್ಬನಿಗೆ ಅಲ್ಲ, ನನ್ನಂಥ ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವರ ಕೈ ಕೆಳಗೆ ಓದಂಥವ್ರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅವರ ಕೈ ಕೆಳಗೆ ಪಾಠ ಕಲಿತಂದು ನಾನು ಕೂಡ ಇವತ್ತು 4 ಅಕ್ಷರ ಕಲಿತು ಅವ್ರ ವೃತ್ತಿಯನ್ನು ಹಿಂಬಾಲಿಸ್ಕೊಂಡು ಇವತ್ತು ನಾನು ಶಿಕ್ಷಕ ವೃತ್ತಿಯಲ್ಲಿ ಹಿಂಬಾಲಿಸಿದ್ದೇನೆ. ಅವರ ಆಶೀರ್ವಾದ ನನಗೆ ಯಾವಾಗಲೂ ಇರುತ್ತೆ. ಅವರ ಆಶೀರ್ವಾದ ಇರೋದ್ರಿಂದ ನಾನು ಇವತ್ತು ವೃತ್ತಿಯಲ್ಲಿದ್ದೀನಿ. ತುಂಬ ಸೌಮ್ಯ ವ್ಯಕ್ತಿಗಳು, ನನ್ನ ಗುರುಗಳು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಯಾವ್ದು ಹೇಳ್ತಾರೋ ಅದನ್ನು ಚಾಚಿದ ಕೈ ಇವತ್ತು ಕೂಡ ಕೆಲಸ ಮಾಡ್ತೀನಿ. ಯಾವತ್ತು ಈಗಲೂ ಅವರ ಹಿತ ಹೊಂತೀರಾ? ಹಿತ ನೋಡಿ ತಗೊಳ್ತೀರಿ? ಹೌದು, ಕೇಳ್ತೀನಿ. ಸಮಸ್ಯೆ ಇದ್ದಾಗ ಕೇಳ್ತೀನಿ. ಇಲ್ಲ ಅವರು ಕೆಲವು ಟೈಮ್ ನಮ್ಮ ಹತ್ರ ಹಂಚ್ಕೊಂತಾರೆ. ಇವತ್ತಿನ ಲೋಕ ರೂಢಿರುವಂತ ವಿಚಾರವ. ಹಾಗಾಗ್ಬಿಟ್ಟು ನಾವು ಹೋಟ್ಲ ಹತ್ರ ಸುತ್ತಾಗ ಅಥವಾ ಹೋಗ್ಬೇಕಾರೆ ಬೈಕಲ್ಲಿ ಹೋಗ್ತಾರೆ, ಕರ್ಕೊಂಡು ಹೋಗ್ತೀವಿ. ಆ ಕಡೆ ಬರ್ಕೊಂಡು ಮಾತಾಡ್ತೀವಿ 5 ನಿಮಿಷ ನಿಂತ್ಕೊಂಡು. ಏನೇ ವಿಚಾರ ಇದ್ರೆ ಇದನ್ನು ನೋಡಿದ್ರೆ ಹೇಳ್ತಾರೆ. ಅವ್ರ ಇನ್ನೊಂದು ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ, ಅವ್ರು ಯಾರಿಗೂ ಕೂಡ ತೊಂದರೆ ಕೊಡುವಂತಾರಲ್ಲ. ಅವ್ರಿಗೆ ತೊಂದರೆ ಆದ್ರೂ ಕೂಡ ಸಹಿಸ್ಕೊಂಡು ಸುಮ್ಮನಿರ್ತಾರೆ ವಿನ ಬೇರೆಯವ್ರಿಗೆ ತೊಂದರೆ ಕೊಡುವಂತ ಗುಣವನ್ನು ಅವ್ರು ಬೆಳೆಸೇ ಬಂದಿಲ್ಲ. ಅದೇ ಯಾವುದು ನಮ್ಮ ಗುರುಗಳು ಅವರ ಆಶೀರ್ವಾದದಿಂದ ನಾನು ಇವತ್ತು ತುಂಬಾ ಚೆನ್ನಾಗಿ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಆಶೀರ್ವಾದ ಮತ್ತು ಕೈ ಮುಗಿದಂತ ವ್ಯಕ್ತಿ. ಈಗ ನಾಗೇಶ ತಿಮ್ಮೇಗೌಡರ ಬಗ್ಗೆ ಗ್ರಾಮಸ್ಥರಾಗಿ ಹಿರಿಯರಾಗಿ ಅವರು ಶಿಕ್ಷಕ ವೃತ್ತಿಯಲ್ಲಿದ್ದಂಥ ಶಾಲೆಗಳಲ್ಲಿ ನಾವು ಕಲ್ತಿಲ್ಲ. ನಾವು ಅವರಿಗೆ ವಿದ್ಯಾರ್ಥಿಯಾಗಿ ಕಲಿಲಿಕ್ಕೆ ಆಗಲಿಲ್ಲ, ಅವಕಾಶ ಸಿಕ್ಕಿಲ್ಲ. ಬಟ್ ಊರ ಗ್ರಾಮಸ್ಥರಾಗಿ ಒಡನಾಟ ಇದೆ. ಅವರ ಒಡನಾಟ ನನಗೆ ತುಂಬ ಚೆನ್ನಾಗಿದೆ. ನಾನು ಈಗ 35 ವರ್ಷದಿಂದ ಅವ್ರನ್ನ ಬಲ್ಲೆ, ಗ್ರಾಮಸ್ಥರಾಗಿ ಬಂದೆ. ಅವರು ತುಂಬ ಸೌಮ್ಯದ ಒಂದು ಪ್ರತಿರೂಪ ಇದ್ದಾಗೆ, ಸೌಮ್ಯ ಸ್ವಭಾವದ ವ್ಯಕ್ತಿ, ತಾಳ್ಮೆಯ ಪ್ರತಿರೂಪ. ಅವ್ರನ್ನ ಒಂದು ನಿವೃತ್ತಿ ಆದ್ಮೇಲೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆಗ ನಾನು ಶಾಲೆ ಕಲಿತಾ ಇದ್ದೆ. ನನ್ನ ಒಂದು ನೆನಪನ್ನು ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ. ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆದ್ರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವರು ಪರಾಭವಗೊಂಡ್ರು, ಸೋಲಾಯ್ತು. ಆದ್ರೆ ಅವರ ನೈತಿಕ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ₹1 ಹಣ ಹಂಚಿದೆ, ಒಂದು ಹೆಂಡವನ್ನು ಹಂಚಿದೆ, ಯಾವುದೇ ರೀತಿಯಾದಂತ ಈ ಇದರಲ್ಲಿ ಮೌಲ್ಯವನ್ನ ಇಟ್ಕೊಂಡು ಚುನಾವಣೆ ಎದುರಿಸಿದ್ರು. ನಮ್ಮ ಮನೆಗೆ ಓಟ್ ಕೇಳಕ್ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವ್ರೊಂದು ಮಾತು ಹೇಳಿದ್ರು, ನಾನು ಯಾವುದೇ ರೀತಿಯಾದ ಹಣ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲಕ್ಕೆ ಇಷ್ಟಪಡಲ್ಲ. ಜನ ಹಾಗೆ ಓಟ್ ಹಾಕಿ ಗೆಲ್ಲಿಸ್ಲಿ, ಒಂದು ಅಭಿವೃದ್ಧಿಯನ್ನು ಮಾಡ್ತೀನಿ, ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡ್ತೀನಿ, ಇಲ್ಲ ಅಂದ್ರೆ ಬೇಡ ಅಂತೇಳಿ ಒಂದು ಮೌಲ್ಯವನ್ನು ಇಟ್ಕೊಂಡು ಚುನಾವಣೆ ಎದುರಿಸಿದ್ರು. ಇವತ್ತು ಅದೇ ಮೌಲ್ಯವನ್ನ ನಾವು ಕೂಡ ಎಲ್ಲರೂ ಕೂಡ ಅವರ ಮೌಲ್ಯವನ್ನು ಅಳವಡಿಸ್ಕೊಳ್ಳಬೇಕು. ಯುವ ಪೀಳಿಗೆಯವರು ಅವರ ಒಂದು ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಯಾಕೆ ತಿಮ್ಮೇಗೌಡರ ಸಮಕಾಲೀನರು ಅಲ್ಲದೆ ಹೋದ್ರು, ಆದ್ರೆ ಅವರಲ್ಲಿ ವ್ಯಕ್ತಿತ್ವ ಆಗಿದೆ, ಕಲೆ ಇದೆ. ಚಿಕ್ಕವರಿಗೆ ಕಲೆಗೆ, ಒಳ್ಳೆ ಗುಣಕ್ಕೆ ಯಾವತ್ತೂ ಸಹ ತಲೆಬಾಗುವಂತಹ ಒಂದು ಒಳ್ಳೆ ಗುಣ ಇದೆಯಲ್ಲ, ಕರ ಮುಗಿಬೇಕು, ಶಿರಭಾಗಬೇಕು ಅಂತಕ್ಕಂಥ ಒಂದು ಉದಾತ್ತವಾದ ಕಲ್ಪನೆ ನಮ್ಮ ಗೋವಿಂದೇಗೌಡರಲ್ಲಿದೆ. ಗೋವಿಂದೇಗೌಡ್ರ, ತಿಮ್ಮೇಗೌಡರು ನೀವು ಕಂಡಂಗೆ ನಿಮ್ಮ ಗ್ರಾಮಸ್ಥರಾಗಿ ನಿಮ್ಮ ಹೇಗೆ ಅನ್ಸುತ್ತೆ ಸರ್? ನಮ್ಗೆ ಮುಂಚಿನಿಂದಲೂ ಏನೋ ಒಂದು ಸಂಬಂಧ ಇದ್ದಂಗೆ ಇದೀವಿ. ಯಾವ ಗಲಾಟೆ ಪಾರ್ಟಿ ಏನಿಲ್ಲ. ನಾವು ಅಂತಂದ್ರೆ ಇದ್ದಂಗೆ ಇರೋದು. ಈಗ ಅಂದ್ರೆ ಅವ್ರು ಗುರುಗಳಾದ್ರಿಂದ ನಮ್ಗೆ ವಿದ್ಯಾಭ್ಯಾಸ ಮಾಡ್ತಾರೆ, ಮುಂದೆ ಆದ್ರು ನಮ್ಗೆ ಮುಂದಾದ್ರು. ಈಗ ಅವ್ರು ಮುಂದೆ ಹೋದ್ರು, ನಾವು ನಮ್ಮೂರಲ್ಲೇ ಓದಿದ್ರು. ನಮ್ಗೆ ಬೇರೆ ಬಂದು ವಿದ್ಯಾಭ್ಯಾಸ ಮಾಡಿದ್ರು. ಇದು ನಮ್ಗೇನು ಬೇರೆ ಕೆಟ್ಟ ವಿಷಯ ಏನು ಇಲ್ಲ, ಚೆನ್ನಾಗಿ. ಹೌದು, ಆ ಒಂದು ಪ್ರೀತಿ ವಿಶ್ವಾಸ, ಇವತ್ತು ಬಾಂಧವ್ಯವನ್ನ ಬೆಲೆ ಕೊಟ್ಟುಕೊಂಡು ನಿಮ್ಮ ಒಂದು ವಿಶ್ವಾಸಕ್ಕೆ ಯಾವಾಗ್ಲೂ ಅವರು ಪಡಮಿಡ್ತಾರೆ ಅಂತಕ್ಕಂಥದ್ದು ತಮ್ಮ ಒಂದು ಮಾತು. ಗಾಳಿ ನಾನೇ ಒಂದು ಮಾತು ಬೇರೆ ಬಂದೆ ಹಂಗೆ. ಆ ಒಂದು ವಿಶ್ವಾಸ, ನಮ್ಮ ಜಮೀನು ಒಂದೇ. ಹಂಗಿದ್ರು ಕೂಡ ನಾವು ಒಂದೇ ಗಲಾಟೆ
ಅದಕ್ಕೆ ನಾನು ಮಾಡ್ತೇನೆ.